ಹೇಳಕತ್ತಾರ. ಅದು ಸಣ್ಣ ಹೇಳಿದ್ರು ಹೋಗ್ಲಕತ್ತಾರ ಬಿಡ್ಲಾರ್ದೆ. ಅವರು ನಾ ಕೇಳ್ತೀನಿ ನಿಮ್ಮ ಸಿದ್ದರಾಮಯ್ಯನವ್ರಿಗೆ, ನೀವು ಗ್ಯಾರಂಟಿ ಕೇಳ್ತಿಲ್ಲ, ಗ್ಯಾರಂಟಿ ಕೊಟ್ಟಿದ ಕೇಳ್ತಿಲ್ಲ 3 ವರ್ಷದಿಂದ. ಆ ಗ್ಯಾರಂಟಿ ಕೊಟ್ಟಿದ್ರೆ ಈಗ ಯಾಕೆ 5 ದಿವಸ ನೀವು ಬಾಗಲಕೋಟೆಗೆ ಗ್ಯಾರಂಟಿಯಾಗಿ ಬಂದು ಕುಂಡ್ರಲಾಕತ್ತೀರಿ? ಅಂದ್ರೆ ನಿಮ್ಮ ವಾರಂಟಿ ಮುಗಿದತ್ತ. ಸಿದ್ದರಾಮಯ್ಯ ಸರ್ಕಾರದ ವಾರಂಟಿ ಲ್ಯಾಬ್ಸ್ ಆಗಿದೆ. ಏನ್ರಿ, ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಚಂದಾಗಿ ನಮ್ಮ MLA ವಾರದಾಗ 2 ದಿವಸ ಇರುದು ನಾವು ಎಲ್ಲಿ ಮತಕ್ಷೇತ್ರದಾಗ. ನಾನು 2023 ಇಲೆಕ್ಷನ್ದಾಗ ಬಿಜಾಪುರ ಸಿಟಿ ಒಳಗೆ ನಾವು ಹೊಟ್ಟೆ ಅಡ್ಡಾಡಿಲ್ಲ, 1 ದಿವಸ ಅಡ್ಡಾಡಿಲ್ಲ. ಒಂದೇ ದಿವಸ 4 ದಿವಸ ಹೋಗಿ ಒಂದು ನಮ್ಮ ಬೆಳಗಾವಿಯ ಏನು ಮಾತಾಡಬೇಕು ಏನು ಬಿಡಬೇಕು ಅನ್ನೋದು ಗೊತ್ತಿಲ್ಲ. ಶಿವರಾತ್ರಿ ದಿವಸ ನಾ ಕಂಡ ತಿಂತೀನಿ, ಮಠ ತಿಂತೀನಿ. ನೋಡ್ರಿ ಎಷ್ಟು ಅವರು ಸಾಬರನ್ನ ಗೋಲೈಕೆ ಮಾಡ್ತಾರೆ. ಕ್ಯಾಬಾ ಹಮಾರಾ ಸಿದ್ದರಾಮಯ್ಯನೇ अमावस्या में शिवरात्रि में खंडा खाते रहे चुनाव क्षेत्र ಏನೈತೆ ಮಾನ ಮರ್ಯಾದೆ ಇದ್ರು ತಿಂದ್ರು ಹೇಳ್ಬೇಕನ್ರಿ. ಯಾಕೆ ಹೇಳ್ತಾರ ಗೊತ್ತದನ? ಹಿಂದೂ ಸಮಾಜದ ಹಿಂದೂ ದೇವರುಗಳನ್ನ ಅಪಮಾನ ಮಾಡೋದ್ರ ಸಲುವಾಗಿ ಮಾತಾಡ್ತಾರ. ಸಾಬೂರ್ನ ಖುಷಿ ಪಡಿಸ್ಲಾಕಿ ಸಿದ್ದರಾಮಯ್ಯ ಮಾತಾಡ್ತಾರ. ಧರ್ಮಸ್ಥಳಕ್ಕೆ ಮೀನಾ ತಿಂದು ಹೋದ್ರು, ಸರ್ಕಾರ ಡಬ್ಬತ್ ಬಿತ್ತು. ಟಿಪ್ಪು ಸುಲ್ತಾನ್ ಜಯಂತಿ ಮಾಡಿದ್ರು, ಅಲ್ಲಿ ಯಾವ ಕ್ಷೇತ್ರದಾಗೆ ಲಗ ಹೊಡೆದ್ರು 30,000. ಮೊನ್ನೆ ಇಲ್ಲೊಬ್ಬ ಬಾಗಲಕೋಟೆ ಜಿಲ್ಲೆದಾಗ ಒಬ್ಬ ಭೂಪ ಅದಾನ, MLA, IPL ಏನೋ ವಿಧಾನಸಭಾದಾಗ ಗೆದ್ದು ಏನಾರ ಮಾತಾಡ್ತಾನ. ಪಂಚಮ ಶಾಲೆ ಆಗಿ ಮೀಸಲಾತಿ ಕೇಳ್ತಾನ, ಬಾಗಲಕೋಟೆ ಮುಳುಗಡೆ ಬಗ್ಗೆ ಮಾತಾಡ್ತಾನ, ಆಲಮಟ್ಟಿ ಬಗ್ಗೆ ಮಾತಾಡ್ತಾನ, ಎರಗಲಿ ಯಾಕೆ ನೀರಾವರಿ ಬಗ್ಗೆ ಮಾತಾಡ್ತಂತ ನಾವು ತಿಳ್ಕೊಂಡಿವಿ. ಸನ್ಮಾನ್ಯ ಅಧ್ಯಕ್ಷರೇ, ನಾನು ನನ್ನ ಹೆಂಡತಿ ಮಕ್ಕಳು IPL ಹೋಗ್ಬೇಕಾಗಿದೆ, 5 ಟಿಕೆಟ್ ಕೊಡಬೇಕು. ವಾರೇ ಪಪ್ಪರೇ MLA ಇಲ್ಲಿ ಯಾವ್ದು ಕಾರ್ಯ ಬಂದು ಒಂದು ಸನ್ಮಾನ ಮಾಡಿರೋ ನನಗೆ. ಈ MLA ನಮ್ಮ ಹೆಂಡ್ರ ಮಕ್ಕಳಿಗೆ ಕಳ್ಕೊಂಡು IPL ಹೋಗೋ ಕೆಲಸಕ್ಕೆ ನಾವು ವಿಧಾನಸೌಧ ಕೊಟ್ಟು ಕಳ್ಸಿರ್ತಾರೆ. ನೀವು ಎದಕ್ಕೆ ಕಳಿಸ್ತೀರಪ್ಪ? ಬಾಗಲಕೋಟೆ ಮುಳುಗಡೆ ಬಗ್ಗೆ ಮಾತಾಡ್ರತ್ ಕಳಿಸ್ತೀರಿ, ಆಲಮಟ್ಟಿ ಯೋಜನೆ ಜಲ್ದಿ ಮಾಡ್ರತ್ ಕಳಿಸ್ತೀರಿ, ಬಾಗಲಕೋಟೆ ಸಿಟಿ ಒಳಗ ಇನ್ನೂ ಸರಿಯಾಗಿ ನಮ್ಮ ಪರಿಹಾರ ಸಿಕ್ಕಿಲ್ಲ ಅಂತ ಕಳಿಸ್ತೀರಿ. ಬಿಟ್ಟು ಇವರು IPL ಅಂದೆ ಇವ IPL ಗಿರೇಕಿ ಇನ್ನೊಂದು ದೊಡ್ಡ ಕೆಲಸ ಮಾಡಿದವ ಬೆಳಗಾವಿ ಅಧಿವೇಶನದಾಗ. ಏನಂದ್ರ ಕಾಲಿಂಗ್ ಅಟೆನ್ಷನ್ ಹಾಕದ. ಏನಂತೇಳಿ ಗೊತ್ತತನು? ಈಗಾಗಲೇ ಟಿಪ್ಪು ಸುಲ್ತಾನ್ ಜಯಂತಿ